ಸುದ್ದಿಯಾನದ ಸಮಸ್ತ ವೀಕ್ಷಕರಿಗೆ ಹೊಸ ವರ್ಷದ ಶುಭಾಶಯಗಳು. ದೇವದತ್ ಪಡಿಕ್ಕಲ್ ಕ್ರಿಕೆಟ್ ಲೋಕದಲ್ಲಿ ಒಂಥರ ಎಲೆಮರೆಯ ಕಾಯಿ ಇದ್ದಂತೆ. ಡೊಮೆಸ್ಟಿಕ್ ಕ್ರಿಕೆಟ್ನಲ್ಲಿ ರನ್ ಮಳೆ ಸುರಿಸಿದ್ರೂ ಕೂಡ ಟೀಂ ಇಂಡಿಯಾದಲ್ಲಿ ಅವಕಾಶ ಸಿಕ್ಕಿದ್ದು ತೀರಾ ಕಡಿಮೆ. ಈಗ ವಿಜಯ್ ಹಜಾರೆ ಟ್ರೋಫಿ ಟೂರ್ನಿಯಲ್ಲಂತೂ ಪಡಿಕ್ಕಲ್ ಪರಾಕ್ರಮ ಪೀಕ್ನಲ್ಲಿದೆ. ಸೆಂಚುರಿಗಳ ಸುನಾಮಿ ಎಬ್ಬಿಸಿದ್ದಾರೆ. ಎದುರಾಳಿ ಬೌಲರ್ಗಳ ಬೆವರಿಳಿಸ್ತಾ ಇದ್ದಾರೆ. ಪಡಿಕ್ಕಲ್ ಎನ್ನುವಂತ ಪ್ರಚಂಡನ ಬಗೆಗಿನ ಕೆಲ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಡೊಮೆಸ್ಟಿಕ್ ಕ್ರಿಕೆಟ್ನಲ್ಲಿ ಪ್ರತಿಷ್ಠಿತ ಟೂರ್ನಿ ಆಗಿರುವಂತ ವಿಜಯ್ ಹಜಾರೆ ಟ್ರೋಫಿ ಪಂದ್ಯಾವಳಿಯಲ್ಲಿ ದೇಶೀಯ ಮತ್ತು ಟೀಂ ಇಂಡಿಯಾದ ಆಟಗಾರರು ಕೂಡ ಆಡ್ತಾ ಇದ್ದಾರೆ. ಆದ್ರೆ ಯಾರಿಂದಲೂ ಸಾಧ್ಯವಾಗದನ್ನ ಕನ್ನಡಿಗ ದೇವದತ್ ಪಡಿಕ್ಕಲ್ ಸಾಧಿಸಿ ತೋರಿಸಿದ್ದಾರೆ. ಭಾರತದ T20 ಟೀಮ್ನಲ್ಲಿ ಆಡೋಕೆ ಸಿಕ್ಕಿದ್ದು ಇವರಿಗೆ 2 ಪಂದ್ಯಗಳು. ಹಾಗೆ ಟೆಸ್ಟ್ನಲ್ಲಿ ಆಡಿದ್ದು ಕೂಡ 2 ಪಂದ್ಯ. ಇನ್ನು ಏಕದಿನ ಪಂದ್ಯಗಳಿಗೆ ಪದಾರ್ಪಣೆ ಮಾಡುವಂತ ಭಾಗ್ಯವೇ ಇನ್ನೂ ಸಿಕ್ಕಿಲ್ಲ. ಆದರೆ BCCIನ ಬಾಸ್ಗಳೇ ತಿರುಗಿ ನೋಡುವಂತೆ ಮೈದಾನದಲ್ಲಿ ಗೀಳಿಡ್ತಾ ಇರುವಂತ ದೇವದತ್ ಪಡಿಕ್ಕಲ್ ಈಗ ರಿಯಲ್ ವಾರಿಯರ್ ಆಗಿ ಬದಲಾಗಿದ್ದಾರೆ. ವಿಜಯ್ ಹಜಾರೆಯ 4 ಪಂದ್ಯಗಳಲ್ಲಿ 3 ಶತಕ. 2025-2026ರ ವಿಜಯ್ ಹಜಾರೆ ಟ್ರೋಫಿ ಟೂರ್ನಿಯಲ್ಲಿ ಕರ್ನಾಟಕ ಪರ ಆಡ್ತಾ ಇರುವಂತ ದೇವದತ್ ಪಡಿಕ್ಕಲ್ ಅದ್ಭುತ ಫಾರ್ಮ್ನಲ್ಲಿದ್ದಾರೆ. ತಂಡದ ಪರ ಓಪನರ್ ಆಗಿ ಕಣಕ್ಕಿಳಿಯುವಂತ ಪಡಿಕ್ಕಲ್ 4 ಪಂದ್ಯಗಳ ಪೈಕಿ 3ರಲ್ಲಿ ಸೆಂಚುರಿ ಬಾರಿಸಿದ್ದಾರೆ. ಬುಧವಾರ ನಡೆದಂತ ಪುದುಚೇರಿ ವಿರುದ್ಧದ 4ನೇ ಪಂದ್ಯದಲ್ಲೂ ಕೂಡ ಸಾಲಿಡ್ ಪರ್ಫಾರ್ಮೆನ್ಸ್ ಕೊಟ್ರು. ಈ ಪಂದ್ಯದಲ್ಲಿ 116 ಎಸೆತಗಳನ್ನು ಎದುರಿಸಿದಂತ ಪಡಿಕ್ಕಲ್ 10 ಬೌಂಡ್ರಿ ಹಾಗೆ 4 ಸಿಕ್ಸರ್ಗಳು ಸೇರಿದಂತೆ 113 ರನ್ಗಳನ್ನ ಕಲೆ ಹಾಕಿದ್ರು. ಇದಕ್ಕೂ ಮುನ್ನ ನಡೆದಿದ್ದ ಪಂದ್ಯಗಳಲ್ಲೂ ಕೂಡ ರನ್ ಮಳೆ ಸುರಿಸಿದ್ದಾರೆ. ಮೊದಲನೇದಾಗಿ ಡಿಸೆಂಬರ್ 24ರಂದು ನಡೆದ ಮೊದಲ ಪಂದ್ಯದಲ್ಲಿ ಪಡಿಕ್ಕಲ್ ಪರಾಕ್ರಮ ಆರಂಭವಾಗಿತ್ತು. ಆಕ್ಚುಲಿ ಈ ಮ್ಯಾಚ್ ಅಲ್ಲಿ ವಿಜಯ್ ಹಜಾರೆ ಟ್ರೋಫಿ ಟೂರ್ನಿಯ ಇತಿಹಾಸದಲ್ಲೇ ಕರ್ನಾಟಕ ತಂಡ ಹೈಯೆಸ್ಟ್ ರನ್ಗಳನ್ನ ಚೇಸ್ ಮಾಡಿತ್ತು. ಈ ಮ್ಯಾಚ್ ಅಲ್ಲಿ ಜಾರ್ಖಂಡ್ ತಂಡ ಫಸ್ಟ್ ಬ್ಯಾಟಿಂಗ್ ಅನ್ನ ಮಾಡಿ 50 ಓವರ್ಗಳಲ್ಲಿ 412 ರನ್ಗಳನ್ನ ಕಲೆ ಹಾಕಿತ್ತು. ಬಿಗ್ ಟಾರ್ಗೆಟ್ ಬೆನ್ನತ್ತಿದಂತ ಕರ್ನಾಟಕ ಪರ ಸೆಂಚುರಿ ಸಿಡಿಸಿ ದಾಖಲೆಯ ರನ್ ಚೇಸಿಂಗ್ಗೆ ಸಹಾಯ ಮಾಡಿದ್ದೇ ಪಡಿಕ್ಕಲ್. 118 ಎಸೆತಗಳಲ್ಲಿ 10 4 ಹಾಗೆ 7 ಸಿಕ್ಸರ್ಗಳ ಸಮೇತ 147 ರನ್ಗಳನ್ನ ಕಲೆ ಹಾಕಿದ್ರು. ಇದಾದ್ಮೇಲೆ ಡಿಸೆಂಬರ್ 26ಕ್ಕೆ 2ನೇ ಪಂದ್ಯ ಕೇರಳ ವಿರುದ್ಧ ನಡೆದಿತ್ತು. ಈ ಮ್ಯಾಚ್ ಅಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡಿದಂತ ಕೇರಳ 284 ರನ್ಗಳನ್ನ ಕಲೆ ಹಾಕಿತ್ತು. ಕರ್ನಾಟಕ ಪರ ಪಡಿಕ್ಕಲ್ 137 ಎಸೆತಗಳನ್ನು ಎದುರಿಸಿ 124 ರನ್ಗಳನ್ನ ಬಾರಿಸಿದ್ರು. ಹಾಗೆ ಈ ಪಂದ್ಯದಲ್ಲಿ ಕರುಣ್ ನಾಯರ್ ಕೂಡ ಸೆಂಚುರಿ ಬಾರಿಸಿದ್ರು. ಹಾಗೆ ಇವರಿಬ್ಬರ ಆಟದಿಂದಾಗಿ ಕರ್ನಾಟಕ ವಿನ್ ಆಗಿತ್ತು. ಇನ್ನು ಡಿಸೆಂಬರ್ 29ರಂದು ನಡೆದ ತಮಿಳುನಾಡು ವಿರುದ್ಧದ ಮ್ಯಾಚ್ ಅಲ್ಲಿ ಪಡಿಕ್ಕಲ್ಗೆ ಒಳ್ಳೆ ಆರಂಭ ಸಿಕ್ಕರೂ ಕೂಡ ಬಿಗ್ ಇನ್ನಿಂಗ್ಸ್ ಆಗಿ ಕನ್ವರ್ಟ್ ಮಾಡೋಕೆ ಸಾಧ್ಯವಾಗಲಿಲ್ಲ. 12 ಬಾಲ್ಗಳಲ್ಲಿ 27 ರನ್ ಗಳಿಸಿ ಔಟ್ ಆಗ್ತಾರೆ. ಅಂಡ್ ಡಿಸೆಂಬರ್ 31ರಂದು ನಡೆದ 4ನೇ ಪಂದ್ಯದಲ್ಲಿ ಪುದುಚೇರಿ ವಿರುದ್ಧ ಕೂಡ ಶತಕ ಬಾರಿಸಿದ್ದಾರೆ. 116 ಎಸೆತಗಳಲ್ಲಿ 113 ರನ್ಗಳನ್ನ ಕಲೆ ಹಾಕಿದ್ದಾರೆ. ಸೊ ಹೀಗೆ ದೇವದತ್ ಪಡಿಕ್ಕಲ್ ಅದ್ಭುತ ಫಾರ್ಮ್ ನಲ್ಲಿದ್ದು 4 ಪಂದ್ಯಗಳಲ್ಲಿ 3 ಶತಕ ಬಾರಿಸಿದ್ದಾರೆ. ಕರ್ನಾಟಕ ತಂಡ 4 ಪಂದ್ಯಗಳಲ್ಲೂ ಕೂಡ ಗೆದ್ದು ಅಜೇಯವಾಗಿ ಮುನ್ನುಗ್ತಾ ಇದೆ. ಲಿಸ್ಟ್ ಎನಲ್ಲಿ ಕಂಟಿನ್ಯೂಸ್ ಆಗಿ ರನ್ ಗಳಿಸಿ ತಮ್ಮ ಸಾಮರ್ಥ್ಯವನ್ನ ಸಾಬೀತುಪಡಿಸ್ತಾ ಇದ್ರು ಕೂಡ ಭಾರತ ಪರ ಏಕದಿನ ಪಂದ್ಯಗಳಲ್ಲಿ ಅವಕಾಶ ಸಿಕ್ಕಿಲ್ಲ. ಅಟ್ಲೀಸ್ಟ್ ಮುಂಬರುವ ನ್ಯೂಜಿಲೆಂಡ್ ಸರಣಿಗಾದ್ರೂ ಕೂಡ ಅವಕಾಶ ನೀಡ್ತಾರಾ ಎನ್ನುವಂತ ಚರ್ಚೆ ಶುರುವಾಗಿದೆ. ಯಾಕಂದ್ರೆ ಈ ಫಾರ್ಮೆಟ್ ನಲ್ಲಿ ಪಡಿಕ್ಕಲ್ ಅವರ ಅದ್ಭುತ ಪ್ರದರ್ಶನ ಇದಕ್ಕೆ ಸಾಕ್ಷಿಯಾಗಿದೆ. 36 ಇನ್ನಿಂಗ್ಸ್, 12 ಶತಕ, 12 ಅರ್ಧ ಶತಕ ಬಾರಿಸಿದ ಪಡಿಕ್ಕಲ್. ಇನ್ನು ಲಿಸ್ಟ್ ಎ ಕ್ರಿಕೆಟ್ನಲ್ಲಿ ಪಡಿಕ್ಕಲ್ ಪ್ರಚಂಡ ಅವತಾರ ನೋಡಿದ್ರೆ ಇಷ್ಟರಲ್ಲಾಗ್ಲೇ ಅವರು ಏಕದಿನ ತಂಡದ ಖಾಯಂ ಆಟಗಾರ ಆಗ್ಬೇಕಿತ್ತು. ಕರ್ನಾಟಕದ ಆಟಗಾರ ಲಿಸ್ಟ್ ಎ ಕ್ರಿಕೆಟ್ನಲ್ಲಿ ಕೇವಲ 36 ಇನ್ನಿಂಗ್ಸ್ಗಳಲ್ಲಿ 12 ಶತಕಗಳನ್ನ ಬಾರಿಸಿದ್ದಾರೆ. ಹಾಗೆ 12 ಸಲ ಅರ್ಧ ಶತಕಗಳು ಬಂದಿವೆ. ಅವರ ಬ್ಯಾಟಿಂಗ್ ಸರಾಸರಿ 82.56 ಇದೆ. ಸೊ ಒಟ್ಟಾರೆಯಾಗಿ 50 ಓವರ್ಗಳ ಪಂದ್ಯಗಳಲ್ಲಿ 2477 ರನ್ಗಳನ್ನ ಕಲೆ ಹಾಕಿದ್ದಾರೆ. ಹೀಗಿದ್ರೂ ಕೂಡ ಇನ್ನೂ ಟೀಂ ಇಂಡಿಯಾ ಪರ ಒಂದೇ ಒಂದು ಏಕದಿನ ಪಂದ್ಯದಲ್ಲಿ ಆಡೋಕೆ ಅವಕಾಶ ಸಿಕ್ಕಿಲ್ಲ. ಪಡಿಕ್ಕಲ್ಗೆ 2 ಟೆಸ್ಟ್ ಹಾಗೆ 2 T20 ಪಂದ್ಯಗಳಲ್ಲಿ ಆಡುವಂತ ಅವಕಾಶ ಅಷ್ಟೇ ಕೊಟ್ಟಿದ್ದಾರೆ. ಫಾರ್ಮ್ ಇಲ್ಲದಂತ ಕೆಲ ಆಟಗಾರರಿಗೆ ಕಂಟಿನ್ಯೂಸ್ ಆಗಿ ಚಾನ್ಸ್ ಕೊಡುವಂತ BCCIನ ಬಾಸ್ಗಳು ಪಡಿಕ್ಕಲ್ರಂತ ಅಪ್ಪಟ ಬಂಗಾರದಂತ ಪ್ಲೇಯರ್ಗಳ ವಿಚಾರದಲ್ಲಿ ಕಣ್ಣಿದ್ದು ಕೆಲಸಲ ಕುರುಡರಾಗಿ ಬಿಡ್ತಾರೆ. ಅಟ್ಲೀಸ್ಟ್ ಅವರ ಫಾರ್ಮ್ ನೋಡಿದ ಮೇಲಾದ್ರೂ ಕೂಡ ಮುಂದಿನ ದಿನಗಳಲ್ಲಿ ಚಾನ್ಸ್ ಕೊಡಬೇಕಿದೆ. ನಿಮಗೂ ಕೂಡ ಪಡಿಕ್ಕಲ್ ಭಾರತ ಪರ ಏಕದಿನ ಪಂದ್ಯಗಳನ್ನು ಆಡಬೇಕು ಅನಿಸಿದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.